ನಮಸ್ಕಾರ ಸ್ನೇಹಿತರೆ. ಜೀವನದಲ್ಲಿ ತುಂಬ ಕಷ್ಟಪಟ್ಟು ಹಂತ ಹಂತವಾಗಿ ಒಂದು ದೊಡ್ಡ ಮಟ್ಟಕ್ಕೆ ತಲುಪಿರ್ತೀವಿ. ಅದು ವ್ಯಾಪಾರದಲ್ಲಾಗಿರ್ಬೋದು, ಇಲ್ಲ ಬೇರೆ ಯಾವುದೇ ಒಂದು ಕ್ಷೇತ್ರದಲ್ಲಾಗಿರ್ಬೋದು. ಆ ದೊಡ್ಡ ಮಟ್ಟಕ್ಕೆ ತಲುಪಿದ ನಂತರ ಅದು ಶಾಶ್ವತವಾಗಿರಲ್ಲ. ಯಾವುದೋ ಒಂದು ಸಮಯದಲ್ಲಿ ಕೆಟ್ಟ ಟೈಮ್ ಆಗಿರ್ಬೋದು, ಇಲ್ಲ ಸಮಯ ಸರಿ ಇಲ್ಲದೆ ಇದ್ದಾಗ ಕಾರಣಾಂತರಗಳಿಂದ ಮತ್ತೆ ಆ ಯಶಸ್ಸಿನ ಉತ್ತುಂಗದಿಂದ ಪಾತಾಳಕ್ಕೆ ಬಿದ್ದುಬಿಡ್ತೀವಿ. ಆ ಪಾತಾಳಕ್ಕೆ ಬಿದ್ದವರ ಆ ನೋವುಗಳನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ, ಮತ್ತು ಅವರಿಗೆ ಧೈರ್ಯ ತುಂಬಕ್ಕೂ ಕೂಡ ಸಾಧ್ಯ ಆಗಲ್ಲ. ಯಾಕಂದರೆ ಆ ನೋವು ಅಂಥದ್ದಾಗಿರುತ್ತೆ. ಆ ನೋವನ್ನು ಅನುಭವಿಸೋರು ಮಾತ್ರ ಗೊತ್ತು. ಅವರೆಲ್ಲ ಆ ನೋವನ್ನು ಅನುಭವಿಸ್ತಿರುವಾಗ ನಮ್ಮ ಮನಸ್ಥಿತಿ ಯಾವ ರೀತಿ ಇರಬೇಕಂದ್ರೆ, ನಾನು ಝೀರೋದಲ್ಲಿದ್ದೆ, ಝೀರೋದಿಂದ ಹಂತ ಹಂತವಾಗಿ ಆ ದೊಡ್ಡ ಮಟ್ಟಕ್ಕೆ ಹೋದೆ, ಯಶಸ್ಸಿನ ಉತ್ತುಂಗದಲ್ಲಿ ನನ್ನ ಜೀವನ ನಡೀತಿತ್ತು. ಅಲ್ಲಿಂದ ಸಡನ್ನಾಗಿ ಕಾರಣಾಂತರಗಳಿಂದ ನಾನು ಪಾತಾಳಕ್ಕೆ ಬಿದ್ದೆ. ಪಾತಾಳಕ್ಕೆ ಬಿದ್ದದ್ದು ಮೇಲೋಗಿದ್ದು ನಮ್ಮ ಆ ಯಶಸ್ಸು ಅನ್ನೋ ಪಯಣ. ಅದು ವ್ಯಾಪಾರ ಆಗಿರ್ಬೋದು, ಇನ್ನು ಯಾವುದೇ ಒಂದು ಕ್ಷೇತ್ರ ಆಗಿರ್ಬೋದು. ಆ ಕ್ಷೇತ್ರ ನಾವು ಮೇಲೆ ಹೋದ್ವಿ, ಕೆಳಗೆ ಬಿದ್ವಿ. ಆದರೆ ನಾವು ಹಾಗೇ ಇದ್ದೀವಿ. ನಮ್ಮಿಂದನೇ ನಾವೇ ಆ ಸೊನ್ನೆಯಲ್ಲಿದ್ದಂಥ ನಾವು ನಮ್ಮ ಪ್ರಯತ್ನದಿಂದ ನಾವು ಆ ಮೇಲ್ಮಟ್ಟಕ್ಕೆ ಹೋದ್ವಿ. ಕಾರಣಂತರ ಕೆಳಗೆ ಬಂದ್ವಿ. ಕೆಳಗೆ ಬಂದಿರೋದು ಕೂಡ ನಾವೇ. ಆದರೆ ನಾನಿನ್ನೂ ಜೀವಂತವಾಗಿದ್ದೀನಿ. ನಾನು ಜೀವಂತವಾಗಿರಬೇಕಾದ್ರೆ ಈ ಪಾತಾಳಕ್ಕೆ ಬಿದ್ದದ್ದು ಯಾವುದೇ ಒಂದು ಲೆಕ್ಕವೇ ಅಲ್ಲ. ಯಾವ ರೀತಿ ಝೀರೋದಿಂದ ನಾನು ಮೇಲು ಹೋದ್ನೋ ಅದೇ ರೀತಿ ಅದಕ್ಕಿಂತ ಅದಕ್ಕೆ ಮೇಲು ಹೋಗ್ತೀನಿ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ನಮ್ಮಲ್ಲಿ ಇದ್ದಾಗ ನಾವು ಎಷ್ಟೇ ಪಾತಾಳ ಬಿದ್ದರೂ ಕೂಡ ಮತ್ತೆ ನಾವು ಅದೇ ಪ್ರಯತ್ನದ ಮೂಲಕ ಮೇಲು ಬಂದೇ ಬರ್ತೀವಿ. ಕಾರಣ ಇಷ್ಟೇ, ಮೊದಲನೇ ಸರಿ ನಾವು ಹಂತ ಮೇಲೆ ಹೋಗ್ಬೇಕಾದ್ರೆ ನಮಗೆ ಅನುಭವಗಳಿರಲ್ಲ, ಯಾರ್ದೊಂದು ಸಹಾಯ ಇರಲ್ಲ, ಏಕಾಂಗಿ ಕಷ್ಟಪಟ್ಟು ಮೇಲೆ ಬಂದಿರ್ತೀವಿ. ಎರಡನೇ ಸಲ ನಾವು ಕೆಳಗೆ ಬಿದ್ದಾಗ ಮೊದಲನೇ ಸಲ ಹಂತ ಹಂತವಾಗಿ ಮೇಲೆ ಬಂದಂತಹ ಅನುಭವಗಳು ನಮ್ಮಲ್ಲಿರುತ್ತೆ. ಆ ಅನುಭವಗಳ ಜೊತೆಗೆ ಮತ್ತೂ ಕೂಡ ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡಿ ಮತ್ತೆ ಕೂಡ ನಾವು ಮೇಲಕ್ಕೆ ಹೋಗ್ಬೋದು. ಕೆಳಗೆ ಬಂದವರು ಕೂಡ ನಾವೇ, ಮೇಲೆ ಹೋಗೋರು ಕೂಡ ನಾವು. ಕರೆಕ್ಟಾಗಿದ್ದೀವಿ, ನಮ್ಮ ಯೋಚನೆ ಕರೆಕ್ಟಾಗಿದೆ ಅನ್ನೋದನ್ನು ನಾವು ಗಣನೆಗೆ ತಗೊಳ್ಬೇಕು ಸ್ನೇಹಿತರೆ. ಉದಾಹರಣೆಗೆ ಅಮಿತಾಬ್ ಬಚ್ಚನ್ ಸರ್ ಕೂಡ ಅಷ್ಟೇ. 400 ಕೋಟಿಯ ಸಾಲಕ್ಕೆ ಬಂದಿದ್ರು, -400 ಕೋಟಿಗೆ ಹೋಗಿದ್ರು. ಮತ್ತೆ ಕೂಡ ಆ ಟೈಮಲ್ಲಿ ಅವರು ಇದೇ ರೀತಿಯಾದಂಥ ವಿಷಯಗಳನ್ನು ಯೋಚನೆ ಮಾಡಿದ್ರು. ನಾನೇ ಮೇಲೋದೆ, ನಾನೇ ಕೆಳಗೆ ಬಂದೆ, ಮತ್ತೆ ಮೇಲಿದ್ದು ನಿಲ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಅವರಲ್ಲಿತ್ತು. ಮತ್ತೆ ಕೌನ್ ಬನೇಗಾ ಕರೋಡ್ಪತಿ ಮೂಲಕ ಮತ್ತೆ ಅವರನ್ನು ಯಶಸ್ಸಿನ ಉತ್ತುಂಗಕ್ಕೆ ಓದೋರು ಮತ್ತೆ ಹಿಂತಿರುಗಿ ನೋಡಲಿಲ್ಲ. ಜೀವನದಲ್ಲಿ ಸೋಲು ಗೆಲುವು ಏರಿಳಿತಗಳು ಸಹಜ. ಆ ಏರಿಳಿತಗಳು ಕೆಳಗೆ ಹೋದಾಗ ನಾವು ಯಾವುದೇ ರೀತಿಯಾದಂಥ ಗೊಂದಲಕ್ಕೆ ನಮ್ಮ ಮನಸ್ಸನ್ನು ಎಡೆ ಮಾಡಿಕೊಡದೆ ಧೈರ್ಯವಾಗಿ ಮೇಲೋದನು ಕೂಡ ನಾನೇ, ಕೆಳಗೆ ಬಿದ್ದನು ಕೂಡ ನಾನೇ, ಮತ್ತೆ ನಾನೇ ಮೇಲೆ ಬರ್ತೀನಿ ಅನ್ನೋ ಧೈರ್ಯ ನಮ್ಮಲ್ಲಿ ಇರಬೇಕು ಸ್ನೇಹಿತರೆ. ಜೀವನ ಅನ್ನೋದು ಒಂದು ರೇಸು. ಪ್ರತಿಯೊಬ್ಬರು ಕೂಡ ಓಡ್ತಾನೇ ಇರ್ತಾರೆ. ನಾವು ಕೆಳಗೆ ಬಿದ್ವಿ ಅಂದ ಕೂಡಲೇ ನಮ್ಮನ್ನು ಇನ್ನೊಬ್ಬರು ಎತ್ತುತ್ತಾರೆ, ಕೈ ಹಿಡಿದು ಎತ್ತುತ್ತಾರೆ ಅನ್ನೋ ಒಂದು ನಂಬಿಕೆಯಲ್ಲಿ ನಾವು ಇರಬಾರ್ದು. ಯಾಕಂದರೆ ಜೀವನ ಒಂದು ರೇಸ್ ಆಗೋದ್ರಿಂದ ಪ್ರತಿಯೊಬ್ಬರು ಕೂಡ ಹೋಗಬೇಕು. ಆ ಓಟದಲ್ಲೇ ಯಶಸ್ಸನ್ನು ಅವರು ಸಾಧಿಸಬೇಕು. ನಮ್ಮನ್ನು ಎತ್ತುವ ಸಮಯದಲ್ಲಿ ಇನ್ನೊಬ್ಬ ಅವರನ್ನು ಓವರ್ಟೇಕ್ ಮಾಡ್ಕೊಂಡು ಮುಂದೆ ಹೋಗ್ತಾನೆ ಅನ್ನೋ ಒಂದು ಭಯ ಆಗಿರ್ಬೋದು, ಆತಂಕ ಆಗಿರ್ಬೋದು, ವಿಚಾರ ಆಗಿರ್ಬೋದು, ಅವರಲ್ಲೂ ಕೂಡ ಇದ್ದೇ ಇರುತ್ತೆ. ಅದರಿಂದ ನಾವು ಕೆಳಗೆ ಬಿದ್ದಾಗ ಇನ್ನೊಬ್ಬರು ನಮ್ಮನ್ನು ಎತ್ತಕ್ಕೆ ಬರ್ತಾರೆ ಅನ್ನೋದನ್ನು ಯೋಚನೆ ಮಾಡೋದನ್ನು ಬಿಟ್ಟು ನಾವೇ ಬಿದ್ವಿ, ನಾವೇ ಎದ್ದೇಳಬೇಕು ಅನ್ನೋ ಛಲದಿಂದ ನಾವು ಎದ್ದು ನಮ್ಮ ಜೀವನದ ಆ ಕೆಲಸ ಕಾರ್ಯಗಳಲ್ಲಿ ನಮ್ಮನ್ನು ನಾವು ತೊಡಕೊಂಡಾಗ ಖಂಡಿತ ಮತ್ತೆ ಕೂಡ ನಾವು ಯಶಸ್ಸಿನ ಉತ್ತುಂಗಕ್ಕೆ ಹೋಗಬಹುದು. ಸೋಲು ಅನ್ನೋದು ಶಾಶ್ವತ ಅಲ್ಲ, ಅದೇ ರೀತಿ ಗೆಲುವು ಕೂಡ ಶಾಶ್ವತ ಅಲ್ಲ ಸ್ನೇಹಿತರೆ. ಇದ್ರ ಜೊತೆಗೆ ಇನ್ನೊಂದೊಂದು ಸಣ್ಣ ಒಂದು ಕಥೆನ ಹೇಳ್ತೀನಿ, ಪೂರ್ತಿಯಾಗಿ ಕೇಳಿ ಸ್ನೇಹಿತರೆ. ಒಬ್ಬ ವಜ್ರದ ವ್ಯಾಪಾರಿ ಬೆಂಗಳೂರಿಂದ ಡೆಲ್ಲಿಗೆ ಪ್ರಯಾಣ ಬೆಳೆಸ್ತಿದ್ದಾನೆ. ಅವನ ಹತ್ರ ಒಂದು ಚಿಕ್ಕ ಬ್ಯಾಗಲ್ಲಿ ವಜ್ರ ಇದೆ ಅನ್ನೋದನ್ನು ಒಬ್ಬ ಕಳ್ಳ ಕಂಡಿಡ್ತಾನೆ. ಟ್ರೈನಲ್ಲಿ ಆ ವಜ್ರದ ವ್ಯಾಪಾರಿ ಕೂಡ ಬಂದು ಕೂತ್ಕೊಂಡ. ಆ ಕಳ್ಳ ಕೂಡ ಅವನ ಮುಂದೆ ಬಂದು ಕೂತ್ಕೊಂಡ. ಆ ಕೂತ್ಕೊಂಡ ಕೆಲವೇ ಗಂಟೆಗಳಲ್ಲಿ ಈ ವಜ್ರದ ವ್ಯಾಪಾರ ಗೊತ್ತಾಗುತ್ತೆ, ಇವನು ನನ್ನಲ್ಲಿರುವ ವಜ್ರವನ್ನು ಕದಿಯೋಕ್ಕೆ ಬಂದಿದ್ದೇನೆ ಅಂತ. ಪ್ರಯಾಣ ಆಯಿತು, ರಾತ್ರಿ ಆಯಿತು. ಆಗ ವಜ್ರದ ವ್ಯಾಪಾರಿ ಕೂಡ ಯೋಚನೆ ಮಾಡ್ತಿದ್ದಾನೆ, ಯಾವ ರೀತಿ ನಾನು ಇವನಿಂದ ನನ್ನಲ್ಲಿ ವಜ್ರನ ಕಾಪಾಡ್ಕೊಳ್ಬೋದು ಅನ್ನೋದನ್ನು. ಅದೇ ರೀತಿ ಕಳ್ಳ ಕೂಡ ಯೋಚನೆ ಮಾಡ್ತಿದ್ದಾನೆ, ಅವನ ಹತ್ರ ಆ ವಜ್ರವನ್ನು ನಾನು ಯಾವ ರೀತಿ ಕದಿಬೇಕು ಅನ್ನೋದನ್ನು. ಇಬ್ಬರು ಕೂಡ ಯೋಚನೆಯಲ್ಲಿ ತೊಡಗಿರ್ತಾರೆ. ಸೊ ಕಳ್ಳ ಯೋಚನೆ ಮಾಡ್ತಾನೆ, ನಾನು ಸ್ವಲ್ಪ ಬೇಗ ಮಲಗ್ತೀನಿ. ಮಲಗಿದಿಂದ ನಡುರಾತ್ರಿ ಒಂದು 2:30-3 ಗಂಟೆಗೆ ಎದ್ಬಿಟ್ಟು ಆ ಟೈಮಲ್ಲಿ ಆ ವಜ್ರದ ವ್ಯಾಪಾರಿ ಮಲಗಿರ್ತಾನೆ. ಆ ಸಮಯದಲ್ಲಿ ನಾವು ವಜ್ರವನ್ನು ಕದಿಬೇಕು ಅಂದ್ಕೊಂಡು ಈ ಕಳ್ಳ
ಮಲ್ಕೊಂಡ್ಬಿಡ್ತಾನೆ. ಈ ಕಳ್ಳ ಮಲಗಿ ಒಂದು 2-3 ಗಂಟೆ ಆದ ನಂತರ ಆ ಕಳ್ಳ ಎದ್ದೇಳುವ ಸಮಯಕ್ಕೊಂದು 1-2 ಗಂಟೆ ಮುಂಚೆನೇ ಈ ವಜ್ರದ ವ್ಯಾಪಾರಿ ಅವನಲ್ಲಿದ್ದಂಥ ಆ ವಜ್ರವನ್ನು ಆ ಕಳ್ಳನ ಜೋಬಲ್ಲಿ ಇಡ್ತಾನೆ. ಇಟ್ಬಿಟ್ಟು ಈ ವಜ್ರದ ವ್ಯಾಪಾರಿ ಆರಾಮಾಗಿ ಮಲ್ಕೊಳ್ತಾನೆ. ಕಳ್ಳ ಎದ್ದ ನಂತರ ಟ್ರೈನಲ್ಲಿ ಎಲ್ಲರೂ ಕೂಡ ಮಲಗಿದ್ದಾರೆ, ಅವನಿರೋ ಬೋಗಿಯಲ್ಲಿ ಕೂಡ ಎಲ್ಲರೂ ಕೂಡ ಮಲಗಿದ್ದಾರೆ. ಫುಲ್ಲು ಕಳ್ಳ ಹುಡುಕ್ತಾ ಇದ್ದಾನೆ. ವಜ್ರದ ವ್ಯಾಪಾರಿ ಜೋಬ್ ಹುಡುಕ್ತಾ ಹುಡುಗಿ ಎಲ್ಲಿ ಸಿಕ್ಕೇ ಇಲ್ಲ, ಎಲ್ಲಿ ಹೋಯ್ತಂತ ಸಿಕ್ಕೇ ಇಲ್ಲ, ಇವನಿಗೂ ಕೂಡ ಇಲ್ಲಿ ಇಟ್ಬಿಟ್ಟ ಅಂತ ಹೇಳ್ತಾ ಯೋಚನೆ ಇರ್ತಾನೆ. ಮತ್ತೆ ಬೆಳಗಾಗಂತ ಇಬ್ಬರು ಕೂಡ ಬೆಳಗ್ಗೆ ಆಗುವ ಸಮಯದಲ್ಲಿ ಈ ಕಳ್ಳ ಏನು ಮಾಡ್ತಾನೆ, ಮತ್ತೆ ಮಲ್ಕೊಳ್ತಾನೆ. ಆ ಕಳ್ಳ ಮಲಗಿದ ನಂತರ ಆ ಟೈಮಲ್ಲಿ ಈ ವಜ್ರದ ವ್ಯಾಪಾರಿ ಅವನು ಮಲಗಿದಂಥ ಅವನಲ್ಲಿರೋ ಜೋಬಲ್ಲಿದ್ದ ವಜ್ರವನ್ನು ಮತ್ತೆ ಕೂಡ ಇವನು ತಗೊಳ್ತಾನೆ. ಎರಡನೇ ದಿನ ಪ್ರಯಾಣ ಕೂಡ ಇದೇ ರೀತಿ ಆಗುತ್ತೆ. ಸೇಮ್ ರಿಪೀಟ್ ಆಗುತ್ತೆ. ರಿಪೀಟ್ ಆದ ನಂತರ ಮತ್ತೆ ಕೂಡ ಆ ಕಳ್ಳನಿಗೆ ತಲೆ ಕೆಟ್ಟು ಹೋಗುತ್ತೆ, ಎಲ್ಲಿ ಹೋಯ್ತಪ್ಪ ವಜ್ರ ಅಂತ. ಅವನು ಮತ್ತೆ ಮಲಗ್ತಾನೆ. ಮಲದ ನಂತರ ಆ ವಜ್ರದ ವ್ಯಾಪಾರಿ ಅವನ ಜೋಬಲ್ಲಿ ಇದ್ದಂಥ ವಜ್ರನ ಇವನು ತಗೊಳ್ತಾನೆ. ಬೆಳಗ್ಗೆ ಆಯಿತು, ಇನ್ನೇನು ನಿಲ್ದಾಣ ಬಂತು. ಇಳಿಯೋ ಸಮಯದಲ್ಲಿ ಇಬ್ಬರು ಕೂಡ ಮುಖಂಬ ನೋಡ್ಕೊಳ್ತಾರೆ. ಇಬ್ಬರು ಕೂಡ ಟ್ರೈನಿಂದ ಇಳಿತಾರೆ. ಇಳಿದ ನಂತರ ಆ ಕಳ್ಳ ಈ ವಜ್ರದ ವ್ಯಾಪಾರ ಹತ್ತ ಕೇಳ್ತಾನೆ, ತಂದೆ ದಯವಿಟ್ಟು ಒಂದೇ ಒಂದು ಕೇಳ್ತೀವಿ, ಹೇಳ್ಬಿಡು, ನನ್ನ ಜೀವನದಲ್ಲಿ ನಾನು ನಮ್ಮ ಕುಟುಂಬಸ್ಥರಿಗೆ ಎಲ್ಲ ಪ್ರತಿಯೊಬ್ಬರು ಕೂಡ ಕಳ್ಳತನ ಒಂದೇ ಬಿಟ್ಬಿಡ್ತೀವಿ, ನೀನು ಆ ವಜ್ರನ ಎಲ್ಲಿ ಇಟ್ಕೊಂಡು ಮಲಗ್ದೆ ಅಂತ ಆ ವಜ್ರದ ವ್ಯಾಪಾರ ಹತ್ರ ಈ ಕಳ್ಳ ಕೇಳ್ತಾನೆ. ಅದಕ್ಕೆ ಆ ವಜ್ರದ ವ್ಯಾಪಾರ ಹೇಳ್ತಾನೆ, ಮುಟ್ಟಾಳ, ನೀನು ನನ್ನ ಜೋಬನ್ನು ಪೂರ್ತಿ ಹುಡುಕ್ದೆ, ಆದರೆ ನೀನು ಒಂದು ಸಲ ಕೂಡ ನಿನ್ನ ಜೋಬನ್ನು ನೀನು ಹುಡುಕಿಲ್ಲ. ಒಂದು ವೇಳೆ ನೀನು ನನ್ನ ಜೋಬನ್ನು ಹುಡುಕ್ತೆ, ನಿನ್ನ ಜೋಬ್ ಹುಡುಕಿದರೆ ನೀನು ಕಳ್ಳ ಅಲ್ಲ, ಆ ವಜ್ರದ ಮಾಲೀಕ ನೀನೇ ಆಗ್ತಿದ್ದೆ ಅಂತ. ಇದರ ಅರ್ಥ ಏನಂದರೆ, ಯಾವತ್ತೂ ಕೂಡ ನಾವು ಇನ್ನೊಬ್ಬರನ್ನೇ ನೋಡ್ತಿರ್ತೀವಿ, ಇನ್ನೊಬ್ಬರ ಮಾತುಗಳನ್ನ ಕೇಳ್ತಿರ್ತೀವಿ, ಅವ್ರ ಬಗ್ಗೆ ಮಾತಾಡ್ತಿರ್ತೀವಿ. ಪ್ರತಿ ಕ್ಷಣ ಕೂಡ ಅವ್ರ ಬಗ್ಗೆ ಯೋಚನೆಯಲ್ಲೇ ಮಾತುಗಳಲ್ಲೇ ನಮ್ಮ ಸಮಯವನ್ನು ಕಳಿತೀವಿ. ಹಾಗಾಗಬಾರ್ದು. ನಮ್ಮ ಬಗ್ಗೆ ನಾವು ಯೋಚನೆ ಮಾಡಬೇಕು. ನಮ್ಮ ಯೋಚನೆಗಳು, ನಮ್ಮ ಮಾತುಗಳ ಬಗ್ಗೆ ನಾವು ಯೋಚನೆ ಮಾಡಬೇಕು. ನಮ್ಮ ಮುಂದಿನ ಗುರಿ ಬಗ್ಗೆ ನಾವು ಯೋಚನೆ ಮಾಡಬೇಕು. ಎಷ್ಟು ನಾವು ನಮ್ಮ ಬಗ್ಗೆ ನಾವು ಯೋಚನೆ ಮಾಡ್ತೀವೋ ಅಷ್ಟು ಯಶಸ್ಸಿನ ಉತ್ತುಂಗಕ್ಕೆ ಹೋಗ್ತೀವಿ ಅನ್ನೋದೇ ಈ ಸಣ್ಣ ಕಥೆಯ ಸಾರಾಂಶ ಆಗಿದೆ ಸ್ನೇಹಿತರೆ. ಇಂಥ ಅನೇಕ ವಿಚಾರಗಳನ್ನು ಈ ಚಾನಲ್ ಮೂಲಕ ನಿಮ್ಮ ಜೊತೆ ಹಂಚ್ಕೊಳ್ತಿರ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಆಶೀರ್ವಾದ ಮಾಡಿ. ನಮಸ್ಕಾರ ಸ್ನೇಹಿತರೆ.